ಇವತ್ತು ನಾನು ನಿಮಗೆ ಯೂನಿಟ್ 2 ಮೈ ಕಲರ್ಫುಲ್ ವರ್ಲ್ಡ್ 5th ಸ್ಟ್ಯಾಂಡರ್ಡ್ ನ್ಯೂ ವರ್ಷನ್ ನ್ಯೂ ಬುಕ್ ಸೊ ಅದರದ್ದು ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ದ ರೇಂಬೋ ಅಂದರೆ ಏನು? ದ ರೇಂಬೋ ಅಂದರೆ ಮಳೆ ಬಿಲ್ಲು. ಸೊ ಈ ಪೊಯಮಲ್ಲಿ ನೀವು ಏನು ತಿಳಿತೀರಾ ಅಂದರೆ ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕವಿತೆಯಲ್ಲಿ ಈ ಕವಯತ್ರಿ. ಸೊ ನಾವು ಎಷ್ಟು ಸುಂದರವಾಗಿರುತ್ತೆ ನಮ್ಮದು ಸೌಂದರ್ಯದಲ್ಲಿ ಅಂತ ಇದು ಮಳೆಬಿಲ್ಲು ಎಷ್ಟು ಸುಂದರ ಅಂತ ಹೇಳ್ತಾ ಇದ್ದಾರೆ ಕ್ರಿಸ್ಟಿನಾ ರೊಸೆಟ್ಟಿ ಅಂತ. ಸೊ ನೋಡೋಣ ಎಷ್ಟು ಸುಂದರವಾಗಿದೆ ಮಳೆಬಿಲ್ಲು ಅಂದರೆ. ಬೋಟ್ ಸೇಲ್ ಆನ್ ದ ರಿವರ್ಸ್. ಸೊ ಬೋಟ್ಸ್ ಎಲ್ಲಿ ಸೇಲ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಸೇಲ್ ಅಂದರೆ ಏನು? ದೋಣಿಗಳು ನದಿಗಳಲ್ಲಿ ಸಾಗುತ್ತವೆ ಅಂದರೆ ಓಡಾಡ್ತಾ ಇದೆ. ಎಲ್ಲಿ? ರಿವರ್ಸ್. ಸೇಲ್ ಅಂದರೆ ಸಾಗುತ್ತಾ ಇರೋದು. ಯಾವುದು? ಬೋಟ್ಸ್, ದೋಣಿಗಳು ರಿವರ್ಸಲ್ಲಿ ಸಾಗುತ್ತಾ ಇದೆ. ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀ. ಶಿಪ್ಸ್ ಅಂದರೆ ಹಡಗು, ದೊಡ್ಡ ದೊಡ್ಡ ಹಡಗು. ಅದೆಲ್ಲ ಎಲ್ಲಿ ಸಾಗುತ್ತಾ ಇದೆ ಅಂದರೆ ಸಮುದ್ರದಲ್ಲಿ ಸಾಗುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸೀ ಆರ್ ಪ್ರಿಟಿಯರ್ ಫಾರ್ ದ್ಯಾನ್ ದೀಸ್. ಬಟ್ ಆಕಾಶದಲ್ಲಿ ತೇಲುತ್ತಾ ಸಾಗುವ ಮೋಡಗಳು ಇವಕ್ಕಿಂತ ಎಲ್ಲೂ ಹೆಚ್ಚು ಸುಂದರವಾಗಿದೆ ಅಂತ ಹೇಳ್ತಾ ಇದೆ ಕವಿಯತ್ರಿ. ಆಕಾಶದಲ್ಲಿ ತೇಲುತ್ತಾ ಇರುತ್ತಲ್ಲ, ಯಾವುದು? ಕ್ಲೌಡ್ಸ್ ಅಂದ್ರೇನು? ಮೋಡಗಳು. ಸೊ ಆ ಮೋಡಗಳು ಇದೆರಡಕ್ಕಿಂತ ಬೋಟ್ಸ್ ರಿವರ್ಸಲ್ಲಿ ಹೋಗ್ತಾ ಇರೋದು, ಶಿಪ್ಸ್ ಹಡಗು ಸಮುದ್ರದಲ್ಲಿ ಹೋಗ್ತಾ ಇರೋದು, ಅದು ಎಲ್ಲರಿಗಿಂತ ಸುಂದರವಾಗಿರುತ್ತೆ ಕ್ಲೌಡ್ಸ್ ಅಂತ ಹೇಳ್ತಾ ಇದ್ದಾರೆ ಕವಿಯತ್ರಿ. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್. ನಾವೆಲ್ಲ ನೋಡಿದ್ದೀವಿ, ರಿವರ್ಸ್ ಮೇಲೆ ಏನಾಗಿರುತ್ತೆ? ಬ್ರಿಡ್ಜಸ್ ಇರುತ್ತೆ, ನದಿಗಳ ಮೇಲೆ ಸೇತುವೆಗಳಿರುತ್ತೆ ಅಂತ. ಸೇತುವೆಗೆ ನಾವು ಬ್ರಿಡ್ಜಸ್ ಅಂತ ಹೇಳ್ತೀವಿ. ಸೇತುವೆಗಳಿರುತ್ತೆ, ಅವು ತುಂಬ ನೋಡೋಕ್ಕೆ ಹೇಗಿರುತ್ತೆ? ಸುಂದರವಾಗಿರುತ್ತೆ. ಸೊ ಅದು ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಕವಿಯತ್ರಿ. ಬಟ್ ದ ಬೋತ್ ದಟ್ ಬ್ರಿಡ್ಜಸ್ ಹೆವೆನ್ ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀ. ಆದರೆ ಆಕಾಶದಲ್ಲಿ ಸೇತುವೆಗಿಂತ ಕಾಣುವ ಮಳೆಬಿಲ್ಲು ಇರುತ್ತಲ್ಲ, ಅದು ಎಲ್ಲರಿಗಿಂತ ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಕವಿಯತ್ರಿ. ಅದು ಹೆಂಗಿರುತ್ತೆ? ಮರಗಳ ಎತ್ತರವಾಗಿ ಹರಡಿರುತ್ತೆ. ಮರಗಳಿರುತ್ತಲ್ಲ, ಅದಕ್ಕಿಂತ ಮೇಲೆ ಇರುತ್ತೆ. ಏನದು? ಮಳೆಬಿಲ್ಲು ಅಂತ ಹೇಳ್ತಾ ಇದ್ದಾರೆ ಕವಿಯತ್ರಿ. ನಾವು ನೋಡಿದ್ದೀವಿ ರಿವರ್ಸ್ ಮೇಲೆ ಬ್ರಿಡ್ಜಸ್ ಇರುತ್ತೆ, ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿಂತ ಚೆನ್ನಾಗಿ ಏನಿರುತ್ತೆ ಅಂದರೆ ಆಕಾಶದ ಮೇಲೆ ಮಳೆಬಿಲ್ಲು ಬಂದಿರುತ್ತಲ್ಲ, ಸೇತುವೆ ಅಂತ ಅದಕ್ಕೆ ಅವರು ಸಿಮಿಲಾರಿಟಿ ಕೊಡ್ತಾ ಇದ್ದಾರೆ. ಆಕಾಶ ಮೇಲೆ ಬರುವಂತಹ ಸೇತುವೆ ಏನದು? ಮಳೆಬಿಲ್ಲು. ಟ್ರೀಸ್ಗಿಂತ ಎಲ್ಲ ಮರಗಳಿಂದ ಮೇಲ್ಗಡೆ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ಅದು ನೋಡೋಕ್ಕೆ ಹೆಂಗೆ ಕಾಣ್ತಾ ಇದೆ? ರೋಡ್ಗಿಂತ ಆಕಾಶವರೆಗೂ ಒಂದು ರೋಡ್ ಕಟ್ಟಿದೆ. ಅರ್ತ್ ಭೂಮಿಯಿಂದ ಮತ್ತು ಆಕಾಶವರೆಗೂ ಒಂದು ರೋಡ್ ಬಂದಿದೇನೋ ಆ ಥರ, ಟಚ್ ಆಗ್ತಾ ಇದೆಯೇನೋ ಥರ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಇವಕ್ಕಿಂತ ಅತ್ಯುತ್ತ ಸುಂದರವಾಗಿದೆ. ಈಸ್ ಪ್ರಿಟಿಯರ್ ಫಾರ್ ದ್ಯಾನ್ ದೀಸ್. ಇದಕ್ಕಿಂತ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರೋದು ಯಾವುದು? ಮಳೆಬಿಲ್ಲು ಅಂತ ಹೇಳ್ತಾ ಇದ್ದಾರೆ ಕ್ರಿಸ್ಟಿನಾ ರೊಸೆಟ್ಟಿ. ಅರ್ಥ ಆಯ್ತಾ ವಿವರ್ಸ್? ಸೊ ಇಷ್ಟು ಎಕ್ಸ್ಪ್ಲನೇಷನ್. ಈ ಕವಿತೆಯಲ್ಲಿ ಕವಿಯತ್ರಿ ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕವಿಯತ್ರಿ ಮಳೆಬಿಲ್ಲಿನ ಸೌಂದರ್ಯವನ್ನು ಹೊಗಳುತ್ತಾ ನದಿಯಲ್ಲಿ ದೋಣಿಗಳು, ಸಮುದ್ರದಲ್ಲಿ ಹಡಗುಗಳು ಮತ್ತು ನದಿಯ ಮೇಲಿನ ಸೇತುವೆಗಳು ಸುಂದರವಾಗಿರುತ್ತೆ. ಆದರೆ ಆಕಾಶದಲ್ಲಿ ಕಾಣುವ ಮಳೆಬಿಲ್ಲು ಇವುಗಳಿಂದ ಎಲ್ಲ ಹೆಚ್ಚು ಸುಂದರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಅಬೌಟ್ ದ ಎಕ್ಸ್ಪ್ಲನೇಷನ್ ಆಫ್ ದ ಪೊಯಮ್ ದ ರೇಂಬೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.